ರೈತರಿಗೆ ಸಹಾಯವಾಗಲಿದ್ದು ವಿವಿಧ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೋಟಿ ಹಣ ಖರ್ಚು ಮಾಡ್ತಾ ಇದೆ. ಆದರೆ ಮೈಸೂರು ಜಿಲ್ಲೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳು ಜೆಡಿಎಸ್ನವರು ಅನ್ನೋ ಕಾರಣಕ್ಕೆ ಸಚಿವರು ಪಟ್ಟಿಯನ್ನು ತಡೆ ಹಿಡಿದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಕ್ಷೇತ್ರ ರಾಜಕೀಯ ಗುದ್ದಾಟಕ್ಕೆ ಹೆಸರುವಾಸಿ. ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಹಾಲಿ ಶಾಸಕ ಸಚಿವ ಕೆ ವೆಂಕಟೇಶ್ ನಡುವೆ ಸಾಕಷ್ಟು ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ. ಸಚಿವ ವೆಂಕಟೇಶ್ ಅಧಿಕಾರಕ್ಕೆ ಬರ್ತಿದ್ದಂತೆ ಈ ಹಿಂದೆ ಮಹಿಳೆಯರು ಹಾಲನ್ನ ಡೈರಿಗೆ ಹಾಕದೆ ನೆಲಕ್ಕೆ ಚೆಲ್ಲುವ ಮೂಲಕ ಸಾಕಷ್ಟು ಆಕ್ರೋಶ ಹೊರಹಾಕಿದರು. ಈ ಮಧ್ಯೆ ಗಂಗಾ ಕಲ್ಯಾಣ ಯೋಜನೆ, ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದಿಂದ 2021ರಿಂದ 23ರವರೆಗೆ 100ಕ್ಕೂ ಹೆಚ್ಚು ರೈತರನ್ನ ಗಂಗಾ ಕಲ್ಯಾಣ ಯೋಜನೆಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿದೆ. ಈ ಪಟ್ಟಿಯನ್ನ ಈ ಹಿಂದೆ ಶಾಸಕರಾಗಿದ್ದ ಜೆಡಿಎಸ್ ಶಾಸಕ ಕೆ ಮಹದೇವ್ ಆಯ್ಕೆ ಮಾಡಿದ್ರು. ಹೀಗಾಗಿ ಕೆ ವೆಂಕಟೇಶ್ ಶಾಸಕರಾಗ್ತಿದ್ದಂತೆ ಗಂಗಾ ಕಲ್ಯಾಣ ಯೋಜನೆ ಪಟ್ಟಿಯನ್ನ ತಡೆ ಹಿಡಿದಿದ್ದಾರೆ ಎನ್ನಲಾಗ್ತದೆ. ಇವರ ರಾಜಕಾರಣಿ ನಡುವೆ ನಮ್ಮ ರೈತರುಗಳ ಜೀವನ ಹಾಳಾಯ್ತಾ ಇದೆ. ರೈತರಿಗೆ ಈ ಸಂದರ್ಭದಲ್ಲಿ ಬೋರ್ ಲಾರಿ ಬರೋಕ್ಕೆ ಒಂದು ಅವಕಾಶ ಇತ್ತು. ಮುಂದಿನ ದಿನಗಳಲ್ಲಿ ಮಳೆ ಆದರೆ ಬೋರ್ ಲಾರಿ ಬರೋಕ್ಕಾಗೋದಿಲ್ಲ. ಏನಪ್ಪ ಮಾಡೋದು, ಮುಂದೆ ಜೀವನ ಏನು ಮಾಡೋದು ಅಂತ 120 ಜನ ಏನು ಪಟ್ಟಿಯಲ್ಲಿ ಸೇರಿಸಿದರೆ ಬಹಳ ಕಂಗಾರಾಗೋರೆ. ಏನಾದರೂ ಇವರು ಮಾಡಲಿಲ್ಲ ಅಂದರೆ ಈ ಒಂದು ರಾಜಕೀಯ ದ್ವೇಷದ ರಾಜಕಾರಣ ಮಾಡ್ಕೊಂಡ್ರೆ ಮುಂದಿನ ಸೂಚನೆ ಮೇರೆಗೆ ನಾವು ಬೃಹತ್ ಹೋರಾಟ ಮಾಡಬೇಕಾಯ್ತದೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿರುವ ರೈತರು ಸಚಿವ ಕೆ ವೆಂಕಟೇಶ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2021, 22, 22, 23 ಈಗ ಆಲ್ರೆಡಿ 2 ವರ್ಷ ಆಗೋಯ್ತಲ್ಲ ಸರ್. 2 ವರ್ಷದಲ್ಲಿ ಆಯ್ಕೆ ಆಗಿತ್ತು. ಆವತ್ತಿನ ಶಾಸಕರು ಮಾದೇವ್ ಇದ್ದರು. ಅವತ್ತು ಗೌರ್ನಮೆಂಟು BJP ಗೌರ್ನಮೆಂಟ್ ಇತ್ತು, ಆಯ್ಕೆ ಮಾಡಿದ್ರು. ಅವರು ಆಯ್ಕೆ ಮಾಡಿರೋದು ಯಾರು? ನಿಜವಾಗಿ ರೈತಂಗೆ ಯಾರಿಗೆ ಭೂಮಿ ಇದೆ, ಯಾರಿಗೆ ಅವನು ಕೊಡೋಕ್ಕೆ ಇದಿದೆ, ಯಾರಿಗೆ ಬೋರು ಇಲ್ಲ ಅಂಥವ್ರನ್ನ ನೋಡಿ ಆಯ್ಕೆ ಮಾಡಿದರು. ಅವತ್ತು ಆಯ್ಕೆ ಸಮಿತಿನಲ್ಲಿ ಆಯ್ಕೆ ಮಾಡಿ ಅದನ್ನು ನಿಗಮಕ್ಕೆ ಕಳಿಸ್ಕೊಟ್ರು ಸರ್. ನಿಗಮದಲ್ಲೂ ಆಯ್ಕೆ ಮಾಡಿ ಅವರುಗಳು ಬಂದು ನಮ್ಮ ಭೂಮಿ ಎಲ್ಲ GPS ಮಾಡಿದ್ರು. GPS ಮಾಡಿ ವರದಿ ಸಲ್ಲಿಸೋರೆ. ಆಯ್ಕೆನೂ ಆಗದೆ ನಿಮಗೆ ಅಂತ ನಮ್ಗೆ ಫೋನ್ಗೆಲ್ಲ ಮೆಸೇಜ್ ಬಂದಿದೆ, ನಿಮ್ದು ಆಯ್ಕೆ ಆಗದೆ, ಇನ್ನು ಸ್ವಲ್ಪ ದಿನದಲ್ಲಿ ರಿಗ್ ಬಂದು ನಿಮ್ಮ ಬೋರ್ ಕೊರೀತದೆ, ನೀವೆಲ್ಲ ಕೊರೆಸ್ಕೊಳ್ಳಿ ಅಂತ ಹೇಳವ್ರೆ. ಅದಾದ ನಂತರ ಈ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಸಚಿವರು ತಡೆ ಹಿಡೀರಿ ಅಂತ ಹೇಳವ್ರೆ. ಹಾಗಾಗಿರೋದೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರಿಗಾಗದೆ ತಡೆ ಹಿಡೀರಿ, ಅದನ್ನು ನಾನು ಬೇರೆ ಪಟ್ಟಿ ಕೊಡ್ತೀನಿ, ನಾನು ಬೇರೆ ಯಾರು ಪಟ್ಟಿ ಕೊಡ್ತೀನೋ ಅವ್ರು ಮಾತ್ರ ಮಾಡಬೇಕು ಅಂತ ಸೂಚನೆ ಕೊಟ್ಟವ್ರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆ ರೈತರ ಜೊತೆ ನಾವಿದ್ದೇವೆ ಎನ್ನುವ ಜನಪ್ರತಿನಿಧಿಗಳು ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಸಚಿನ್ ಜೊತೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರಭು ಶ್ರೀರಾಮನಿಗೆ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟೋ 500 ವರ್ಷದ ಕನಸು ಕೈಗೂಡಿದೆ. ಈಗ ಪೇಜಾವರ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆ ಮಾಡುವ ದಾನಿಗಳಿಗೆ ಅಯೋಧ್ಯೆಯಲ್ಲಿ ರಾಮನ ರಜತ ಕಳಶ ಅಭಿಷೇಕದ ಸೇವೆಯ ಭಾಗ್ಯ ಲಭ್ಯವಾಗಲಿದೆ. ಐನೂರು ವರ್ಷದ ತೀವ್ರ ಸಂಘರ್ಷದ ಬಳಿಕ ಟೆಂಟ್ನಿಂದ ಪ್ರಭು ಶ್ರೀರಾಮರು ಭವ್ಯ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಸೇವೆ ನಡೆಸಿ ಕೃಪೆಗೆ ಪಾತ್ರವಾಗುವ ಕನಸು ಕೋಟ್ಯಾಂತರ ಭಕ್ತರಲ್ಲಿದೆ. ರಾಮ ಸೇವೆ ರೂಪದಲ್ಲಿ ಬಡವರ, ಗೋವುಗಳ ಸೇವೆ ಮಾಡುವಂತೆ ಪೇಜಾವರ ಶ್ರೀಗಳು ಕರೆ ನೀಡಿದ್ದು, ಅದರಂತೆಯೇ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಬಡವರಿಗೆ ಮನೆ ನಿರ್ಮಾಣಗೊಂಡಿದೆ. ಉಡುಪಿಯ ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ಕಿಣಿ ಬಡ ಕುಟುಂಬಗಳಿಗೆ 2 ಮನೆ ನಿರ್ಮಾಣ ಮಾಡಿದ್ದು, ಮಾಜಿ ಶಾಸಕ ರಘುಪತಿ ಭಟ್ ಕೂಡ ಮನೆ ನಿರ್ಮಾಣ ಮಾಡಿದ್ದಾರೆ. ದೇವರಿಗೆ ಸಹಸ್ರ ಕಲಶಾಭಿಷೇಕ ಆಗತ್ತೆ. ಈ ಕಲಶದ ಸೇವೆಯನ್ನು ಒಬ್ಬರು ಪಡ್ಕೊಳ್ಬಹುದು. ರಜತ ಕಲಶ ಉತ್ತಮ ಪಕ್ಷ ರಜತ ಕಲಶ. ಆ ರಜತ ಕಲಶದ ಸೇವೆಯನ್ನು ಮಾಡಲಿಕ್ಕೆ ಒಂದು ಮಾನದಂಡ ಹೀಗೆ ನಾವು ಇಟ್ಕೊಳ್ತಾ ಇದ್ದೇವೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವುದೇ ಪೂಜಾ ಸೇವೆಗಳು ಇರುವುದಿಲ್ಲ. ಆದರೆ ಜನವರಿ 22ರಿಂದ ಶ್ರೀರಾಮನಿಗೆ ಸಹಸ್ರ ಕಲಶಾಭಿಷೇಕ ನಡೆಯುತ್ತಿದೆ. ಶ್ರೀರಾಮನಿಗೆ ಸೇವೆ ಮಾಡಲೇಬೇಕು ಎಂಬ ಮಹದಾಸೆ ಇರುವವರು ರಜತ ಕಲಶ ಅಭಿಷೇಕ ಸೇವೆ ಮಾಡಬಹುದು. ಆದರೆ ಇವರು ಸುಮಾರು 10 ಲಕ್ಷ ರೂಪಾಯಿಗಳ ಸಮಾಜ ಸೇವೆ ಕಾರ್ಯ ಮಾಡಿರಲೇಬೇಕು. ಪೇಜಾವರ ಶ್ರೀಗಳ ಕರೆಯಂತೆ ಅವರ ಮಠದಿಂದ ಒಂದು ಭಾಗ ಮತ್ತೆ ಉಳಿದ ಭಾಗವನ್ನು ಆಸರೆ ಚಾರಿಟೇಬಲ್ ಟ್ರಸ್ಟಿನಿಂದ ಈಗಾಗಲೇ ನಾವು 3 ಮನೆಗಳನ್ನು ಕಟ್ಟಿ ಬಡವರಿಗೆ ಹಸ್ತಾಂತರ ಮಾಡಿದ್ದೇವೆ. ಇನ್ನು 2 ಮನೆಗಳನ್ನು ಕಟ್ಟಲು ನಮ್ಮ ಆಸರೆ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಪ್ರಾರಂಭ ಮಾಡಿದ್ದೇವೆ. ಪೇಜಾವರ ಶ್ರೀಗಳು ಹೇಳಿದಾಗೆ
ಆ ಬಡವರನ್ನು ಅರ್ಹರನ್ನು ಗುರುತಿಸಿ ಅವರಿಗೆ ಮನೆ ಕಟ್ಟಿ ಕೊಡೋದ್ರ ಮೂಲಕ 10 ಲಕ್ಷ ರೂಪಾಯಿಗಳ ಸಮಾಜ ಸೇವೆ ಮಾಡಿರೋ ಬಗ್ಗೆ ಎಂಎಲ್ಎ, ಎಂಪಿ, ತಹಶೀಲ್ದಾರ್ ಅಥವಾ ಗೆಜೆಟೆಡ್ ಆಫೀಸರ್ರಿಂದ ಪ್ರಮಾಣ ಪತ್ರ ತಂದವರಿಗೆ ರಜತ ಕಲಶ ಸೇವೆ ಮಾಡುವ ಭಾಗ್ಯ ಸಿಗಲಿದೆ. ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ಒದಗಿಸುವ ಅಗ್ರಿಗೇಟರ್ ಕಂಪನಿಗಳಿಗೆ ಸಾರಿಗೆ ಇಲಾಖೆ ಶಾಕ್ ನೀಡಿದೆ. ಓಲಾ, ಊಬರ್ ಸೇರಿ ಟ್ಯಾಕ್ಸಿ ಸೇವೆಗಳಿಗೆ ಸಾರಿಗೆ ಇಲಾಖೆ ಏಕ ಪ್ರಯಾಣ ದರ ಜಾರಿ ಮಾಡಿದೆ. ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ಒದಗಿಸುವ ಅಗ್ರಿಗೇಟರ್ ಕಂಪನಿಗಳಿಗೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಪ್ರಯಾಣಿಕರ ಆರೋಪ ಕೇಳಿಬಂದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಏಕರೂಪ ಪ್ರಯಾಣ ದರ ಜಾರಿ ಮಾಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪ್ರಾಧಿಕಾರ ವಾಹನಗಳ ಮೌಲ್ಯ ಆಧರಿಸಿ ಸಿಟಿ ಟ್ಯಾಕ್ಸಿ ಸೇವೆಯನ್ನ ABCD ಅಂತ ವರ್ಗೀಕರಿಸಿ ಪ್ರಮಾಣ ದರ ನಿಗದಿಪಡಿಸಿತ್ತು. 2021ರ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಈ ಪ್ರಯಾಣ ದರ ನಿಗದಿಪಡಿಸಲಾಗಿತ್ತು. ಆದರೆ ಟ್ಯಾಕ್ಸಿ ಸೇವೆ ಅಗ್ರಿಗೇಟರ್ ಕಂಪನಿಗಳು ಪ್ರಾಧಿಕಾರ ನಿಗದಿಪಡಿಸಿರುವ ದರಕ್ಕಿಂತ 3-4 ಪಟ್ಟು ಹೆಚ್ಚು ಹಣ ವಸೂಲಿ ಮಾಡ್ತಿದ್ರು ಎನ್ನಲಾಗಿದೆ. ಸದ್ಯ ಟ್ಯಾಕ್ಸಿ ಚಾಲಕರ ಆಟೋಟೋಪಕ್ಕೆ ಬ್ರೇಕ್ ಹಾಕಲು ಸಾರಿಗೆ ಇಲಾಖೆ ಏಕರೂಪ ಪ್ರಯಾಣ ದರ ನಿಗದಿಪಡಿಸಿದೆ. ಟ್ಯಾಕ್ಸಿ ಪ್ರಯಾಣ ಮತ್ತು ಸಾಗಾಣಿಕೆ ದರಗಳನ್ನು ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿದೆ. ವಾಹನಗಳ ಮಾದರಿ ಕನಿಷ್ಠ ದರ ಪ್ರತಿ ಕಿಲೋಮೀಟರ್ಗೆ 10 ಲಕ್ಷದಿಂದ ಕಡಿಮೆ ಇರುವ ವಾಹನಗಳಿಗೆ ಕನಿಷ್ಠ ದರ 100 ರೂಪಾಯಿ ಹಾಗೂ ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ. 10 ಲಕ್ಷದಿಂದ 15 ಲಕ್ಷದವರೆಗೆ ಕನಿಷ್ಠ ದರ 115 ರೂಪಾಯಿ ಹಾಗೂ ಪ್ರತಿ ಕಿಲೋಮೀಟರ್ಗೆ 28 ರೂಪಾಯಿ. 15 ಲಕ್ಷ ಮೇಲ್ಪಟ್ಟ ವಾಹನಗಳಿಗೆ ಕನಿಷ್ಠ 130 ರೂಪಾಯಿ ಹಾಗೂ ಪ್ರತಿ ಕಿಲೋಮೀಟರ್ಗೆ 32 ರೂಪಾಯಿ ನಿಗದಿ ಮಾಡಲಾಗಿದೆ. ಲಗೇಜ್ ದರ ಮೊದಲಿನ 120 ಕೆಜಿವರೆಗೆ ಉಚಿತ, ನಂತರ 30 ಗ್ರಾಂಗೆ 7 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಆದೇಶವನ್ನ ಸ್ವಾಗತಿಸಿರುವ ಓಲಾ, ಊಬರ್ ಸಂಸ್ಥೆ ಅಧ್ಯಕ್ಷ ತನ್ವೀರ್ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏಕರೂಪ ದರ ಇಲ್ಲದೆ ಎಲ್ಲರಲ್ಲೂ ಕಾಂಪಿಟೇಷನ್ ಆಗ್ತಾ ಇದ್ರಿಂದ ಚಾಲಕರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು. ಇದರಿಂದ ಓಲಾ, ಊಬರ್ ಬೇರೆ ದರಗಳನ್ನ ಹಾಕೊಳ್ತಾರೆ, ಮೆಗಾ ಮೇರುನವರು ಬೇರೆ ದರ, KSTDC ಏರ್ಪೋರ್ಟ್ ಟ್ಯಾಕ್ಸಿನವ್ರದ್ದು ಬೇರೆ ದರ, ಸಿಟಿ ಟ್ಯಾಕ್ಸಿ ಅವ್ರದ್ದು ಬೇರೆ ದರ, ಈ ರೀತಿ ದರಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸ ಬಂದು ಬಹಳಷ್ಟು ಚಾಲಕರಿಗೆ ಹೊಡೆತ ಬೀಳ್ತಾ ಇತ್ತು, ವಾಹನದ ಮಾಲೀಕರಿಗೆ ಹೊಡೆತ ಬೀಳ್ತಾ ಇತ್ತು. ಏಕರೂಪ ದರ ಇದ್ದಲ್ಲಿ ಎಲ್ಲರಿಗೂ ಸಮಾನತೆ ಬರುತ್ತೆ, ಮತ್ತೆ ಗ್ರಾಹಕರಿಗೂ ಇದು ಒಳ್ಳೆಯದು, ಚಾಲಕರಿಗೂ ಒಳ್ಳೆಯದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಇಟ್ಟಿದ್ದು ಇದನ್ನ ಆದೇಶಿಸಿದ್ದಾರೆ. ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಗಳ ವೇಟಿಂಗ್ ಟೈಮ್ಗೂ ಮಾರ್ಪಾಡುಗಳನ್ನ ತರಲಾಗಿದೆ. ಕಾಯುವಿಕೆ ದರ ಮೊದಲು 5 ನಿಮಿಷಕ್ಕೆ ಉಚಿತ, ನಂತರದ ಪ್ರತಿ 1 ನಿಮಿಷಕ್ಕೆ 1 ರೂಪಾಯಿ ನಿಗದಿ ಮಾಡಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಕರಾವಳಿ ರಕ್ಷಣಾ ವ್ಯವಸ್ಥೆಯಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಪಾತ್ರ ಅಪಾರ. ಇದರ ಸಂಸ್ಥಾಪನಾ ದಿನದ ಅಂಗವಾಗಿ ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಿ ಜನರಿಗೆ ಮಾಹಿತಿಯನ್ನು ಕೊಟ್ಟರು. 100 ಜನರ ರಕ್ಷಣಾ ಹಡಗುಗಳ ಕಾರ್ಯಾಚರಣೆಯನ್ನು ವೀಕ್ಷಿಸಿದ್ರು. ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಕಳೆದ 48 ವರ್ಷಗಳಿಂದ ಇಂಡಿಯನ್ ಕೋಸ್ಟ್ ಗಾರ್ಡ್ ಕೂಡ ಪಾಕ್ ಗಡಿಯಿಂದ ಬಾಂಗ್ಲಾ ಗಡಿಯವರೆಗೆ ಗಸ್ತು ಕಾಯುವ ಮೂಲಕ ಕರಾವಳಿಗರಿಗೆ ರಕ್ಷಣೆ ನೀಡುತ್ತದೆ. ಮುಂಬೈ ದಾಳಿ ಬಳಿಕ ಪಶ್ಚಿಮ ಕರಾವಳಿಯಲ್ಲಿ ಭದ್ರತೆ ಬಿಗಿಯಾಗಿದೆ. ತಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಬಲವಾಗಿರೋದ್ರಿಂದ ಶತ್ರು ದೇಶಗಳು ಕೂಡ ಗಡಿಯೊಳಗೆ ನುಸುಳಲು ಹಿಂದೇಟು ಹಾಕುತ್ತಿವೆ. ಹೌದು, ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್. ಸಮುದ್ರದಲ್ಲೇನಾದರೂ ಮೀನುಗಾರರು ಅಪಾಯದಲ್ಲಿ ಸಿಲುಕಿದರೆ ಅವರನ್ನು ಕ್ಷಿಪ್ರವಾಗಿ ರಕ್ಷಣೆ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಕೇವಲ ಮೀನುಗಾರರ ರಕ್ಷಣೆ ಮಾತ್ರವಲ್ಲ, ಅರಬ್ಬಿ ಸಮುದ್ರದಲ್ಲಿ ನಡೆಯುವ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸುವಲ್ಲಿ ಕೋಸ್ಟ್ ಗಾರ್ಡ್ ಯಶಸ್ವಿಯಾಗಿದೆ. ಈ ಹಿನ್ನೆಲೆ ಕಾರವಾರ ಬಳಿ ಅರಬ್ಬಿ ಸಮುದ್ರದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನ ಅಣುಕು ಕಾರ್ಯಾಚರಣೆ ನಡೆಸಿದರು. ಕೋಸ್ಟ್ ಗಾರ್ಡ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಯಾವ್ಯಾವ ಥರ ಅವರು ಸಮರಾಭ್ಯಾಸಗಳು ಮಾಡ್ತಾರೆ, ಎಲ್ಲನೂ ಜನಗಳಿಗೆ ಉತ್ತಮ ರೀತಿಯಲ್ಲಿ ತೋರಿಸಿದ್ರು. ಅವ್ರ ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿತ್ತು. ಅದೇ ರೀತಿ ಆಕ್ಸಿಡೆಂಟ್ ಆದಾಗ, ಫೈರ್ ಆದಾಗ ಯಾವ ಥರ ಅದನ್ನ ಎಕ್ಸ್ಟಿಂಗ್ವಿಷ್ ಮಾಡ್ತಾರೆ, ಮತ್ತು ಪೈರೇಟ್ಸ್ ಏನಾದ್ರು ಕಿಡ್ನ್ಯಾಪ್ ಮಾಡಿದ್ರೆ ಶಿಪ್ಗಳನ್ನ ಯಾವ ಥರ ವೆಸಲ್ನ ಬಂದು ಅವರು ರೆಸ್ಕ್ಯೂ ಮಾಡ್ತಾರೆ, ರೆಸ್ಕ್ಯೂ ಆಪ್ರೇಷನ್ಸ್ ಎಲ್ಲ ನೀಟಾಗಿ ತೋರಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಪಬ್ಲಿಕ್ ಅಂತೂ ತುಂಬ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಇದು.
ಭಾರತೀಯ ತಟರಕ್ಷಕ ಪಡೆಯ 4 ಹಡಗುಗಳು ಕಾರವಾರ ಬಂದರಿನಿಂದ ಆಳ ಸಮುದ್ರಕ್ಕೆ ಸಾಗಿದ್ವು. ಒಂದರ ಹಿಂದೆ ಒಂದು ಹಡಗುಗಳು ತೆರಳಿರೋದು ಭಾರತೀಯ ರಕ್ಷಣಾ ವ್ಯವಸ್ಥೆಯನ್ನ ಶಿಸ್ತನ್ನ ತೋರಿಸುವಂತಿತ್ತು. ಇನ್ನು ಸಮುದ್ರಕ್ಕೆ ಬಿದ್ದ ಮೀನುಗಾರರನ್ನ ಕ್ಷಣಾರ್ಧದಲ್ಲಿ ಧಾವಿಸಿ ರಕ್ಷಿಸುತ್ತಿರುವ ದೃಶ್ಯ ನೋಡುಗರ ಗಮನ ಸೆಳೆಯಿತು. ಸಮುದ್ರದಲ್ಲಿ ವೈರಿ ಪಡೆಯ ಮೇಲೆ ದಾಳಿ, ವಾಣಿಜ್ಯ ಹಡಗುಗಳ ಬೆಂಕಿ ಅನಾಹುತಕ್ಕೆ ಸಿಲುಕಿದ್ರೆ ಯಾವ ರೀತಿಯಾಗಿ ಸಹಾಯಕ್ಕೆ ಧಾವಿಸುವುದು ಸೇರಿ ವಿವಿಧ ಕಾರ್ಯಾಚರಣೆಗಳನ್ನು ಕೋಸ್ಟ್ ಗಾರ್ಡ್ ನೌಕೆ ಮತ್ತು ಸಿಬ್ಬಂದಿಗಳು ಮಾಡಿ ತೋರಿಸಿದರು. ಇಂಡಿಯನ್ ಕೋಸ್ಟ್ ಗಾರ್ಡಿಂದ ನಮಗೆ ಇಲ್ಲಿ ಬೋಟಲ್ಲಿ ತೊಗೊಂಬಂದಿದ್ದಾರೆ. ನಾವು ಸಮುದ್ರ ಮಧ್ಯದಲ್ಲಿದ್ದೀವಿ. ಇದು ಒಂಥರ ನಮ್ಗೆ ಹೊಸ ಎಕ್ಸ್ಪೀರಿಯೆನ್ಸು. ಇಲ್ಲಿ ಬಂದಿದ್ದು ನಮಗೆ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಇದು ಸಮುದ್ರದಲ್ಲಿ ಯಾವ ರೀತಿ ರಕ್ಷಣೆ ಆಗುತ್ತೆ ಅಂತ ಇಲ್ಲಿ 2-3 ಆ್ಯಕ್ಟಿವಿಟೀಸ್ ಮಾಡಿದ್ದು ನಮಗೆ ತೋರಿಸಿದ್ದಾರೆ ಅವರು. ಸಮುದ್ರದಲ್ಲಿ ಮೀನುಗಾರರ ಸಂಕಟದಲ್ಲಿದ್ದಾಗ ಕೋಸ್ಟ್ ಗಾರ್ಡ್ ಅವರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ, ಮತ್ತು ಟೆರರಿಸ್ಟ್ ಅವರು ಅಟ್ಯಾಕ್ ಮಾಡಿದಾಗ ಯಾವ ರೀತಿ ಇವರು ಇದು ಬೋಟೆಲ್ಲ ಇದು ಮಾಡಿ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡು ನಮಗೆ ಡೆಮೋ ರೀತಿಯಲ್ಲಿ ತೋರಿಸಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ 198 ನೌಕೆಗಳಿದ್ದು ಸುಮಾರು 15,000 ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಅಂಗವಾಗಿ ಕರಾವಳಿಯಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳ ನಿಯಂತ್ರಣ ಮತ್ತು ಮೀನುಗಾರ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ನಮ್ಮದೊಂದು ಸಲ. ಮುಂಬೈ ದಾಳಿ ಬಳಿಕ ಕರಾವಳಿಯ ಪಶ್ಚಿಮ ಕರಾವಳಿಯ ರಕ್ಷಣೆ ದೃಷ್ಟಿಯಲ್ಲಿ ನೌಕಾನೆಲೆ ಆಗಿರ್ಬೋದು, ಭಾರತೀಯ ತಟರಕ್ಷಾ ಪಡೆ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಸೇರಿದಂತೆ ರಕ್ಷಣಾ ವ್ಯವಸ್ಥೆ ಕೂಡ ಬಲವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು 48ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು ಕಾರವಾರದಿಂದ ಅರಬ್ಬಿ ಸಮುದ್ರ ಮಧ್ಯದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನ ನೇತೃತ್ವದಲ್ಲಿ ವಿವಿಧ ಅಣಕು ಕಾರ್ಯಾಚರಣೆಗಳು ಕೂಡ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜಾದ, ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಪ್ರದೇಶದ ಒಂದೊಂದು ಕಲ್ಲು ಬಂಡೆಗಳು ಒಂದೊಂದು ಇತಿಹಾಸ ಹೇಳುತ್ತವೆ. ಹಂಪಿಯ ಐತಿಹಾಸಿಕ ಗತ ವೈಭವವನ್ನ ಉತ್ಸವದ ಮೂಲಕ ಪರಿಚಯಿಸಲಾಗಿದೆ. ಹಂಪಿ ಉತ್ಸವದ ವಿದ್ಯುಕ್ತ ತೆರೆ ಜಲಕ್ನ ಇಲ್ಲಿದೆ ನೋಡಿ. ಎಲ್ಲೆಲ್ಲೂ ಕಲರ್ಫುಲ್. ಹಂಪಿಯ ಎಲ್ಲಾ ಬೀದಿಗಳಲ್ಲಿಯೂ ಜನಜಾತ್ರೆ, ಸಂಗೀತ ರಸದೌತರಣಕ್ಕೆ ಹುಚ್ಚೆದ್ದು ಕುಣಿದ ಯುವ ಸಮೂಹ, ಗಣ್ಯಾತಿ ಗಣ್ಯರ ಸಮಾಗಮ. ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ವಿಜಯನಗರದ ಹಂಪಿ ಉತ್ಸವ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಹಂಪಿ ಉತ್ಸವ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆದಿದೆ. 3ನೇ ದಿನ ವಿದ್ಯುಕ್ತ ತೆರೆ ಬಿದ್ದಿದೆ. ಭರ್ಜರಿಯಾಗಿ ನಡೆದ ಹಂಪಿ ಉತ್ಸವಕ್ಕೆ ಜನೋತ್ಸವ ಸಾಕ್ಷಿಯಾಗಿದೆ. ಸೊ ನನಗೂ ಇದಕ್ಕೂ 36 ಇಯರ್ಸ್ ತಗೋತು ನಾನು ಹಂಪಿಗೆ ಬರೋದಕ್ಕೆ. ಇವತ್ತು ಅಂದ್ರೆ ಯಾವಾಗ ಬಂದಿದ್ದೀನಿ ಹಂಪಿಗೆ ಅಂದ್ರೆ ಮತ್ತೆ ಇನ್ನೊಂದು ಪ್ರೇಮ್ ಲೋಕ ಶುರು ಮಾಡಬೇಕು ಅಂತ ಕನಸು ಕಂಡಾಗ ಈ ಊರು ನನ್ನ ಕರೆಸ್ಕೊಂಡಿದ್ದೆ. ಇವಾಗ ಯಾವುದೇ ಕಾರ್ಯಕ್ರಮ ತಗೊಳ್ಳಿ, ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಜಮೀರ್ ಅಹಮದ್ ಅವರು ಇದಾರಲ್ಲ, ಅವರಲ್ಲಿರೋ ಒಂದು ಒಳ್ಳೆ ಉದ್ದೇಶ ಚೆನ್ನಾಗಿ ಮಾಡಬೇಕನ್ನೋದು. ಅದಕ್ಕೆ ನಮ್ಮ ದಿವಾಕರ್ ಅವರ ಉತ್ಸಾಹ ಬೇಕದಕ್ಕೆ. ಅದರ ಜೊತೆ ನೀವು ಕೂಡ ಹುಮ್ಮಸ್ಸು ಇವತ್ತು ಈ ಉತ್ಸವ. 3ನೇ ದಿನದ ಹಂಪಿ ಉತ್ಸವಕ್ಕೆ ನಟ ರವಿಚಂದ್ರನ್, ಜಹೀದ್ ಖಾನ್, ರಾಗಿಣಿ ಸೇರಿದಂತೆ ಅನೇಕ ತಾರೆಯರು ಮೆರುಗು ತಂದರು. ಭರ್ಜರಿ ಸಂಗೀತ ರಸದೌತಣಕ್ಕೆ ಫುಲ್ ಫಿದಾ ಆದರು. ರಾಗಿಣಿ ತ್ರಿವೇದಿ, ನಿಶ್ವಿತಾ ನಾಯ್ಡು, ಜಹೀದ್ ಖಾನ್ ನೃತ್ಯಗಳಿಗೆ ಜನರು ಶಿಳ್ಳೆ ಚಪ್ಪಾಳೆ ಕೇಕೆ ಹಾಕಿದರು. ಫಸ್ಟ್ ಆಫ್ ಆಲ್ ಈ ಕಂಪ್ಲೀಟ್ ಇವೆಂಟ್ ಆರ್ಗನೈಸ್ ಮಾಡೋರಿಗೆ ನಮ್ಮ ಗೌರ್ಮೆಂಟ್ ಆಫೀಷಿಯಲ್ಸ್, ನಮ್ಮ ಸೀನಿಯರ್ ಮಿನಿಸ್ಟರ್ಸ್ ಎಲ್ರಿಗೂ ತುಂಬ ಧನ್ಯವಾದ. ಇಂಥ ಅದ್ಭುತವಾಗಿರೋದು ಒಂದು ವೇದಿಕೆ ಕೊಟ್ಟಿದ್ದಾರೆ ನನಗೆ ಮತ್ತು ನಿಮ್ಮೆಲ್ರಿಗೂ ಮೀಟ್ ಮಾಡೋಕ್ಕೆ, ಮಾತಾಡೋಕ್ಕೆ ಅಂತ ತುಂಬ ಖುಷಿ ಆಗ್ತಿದೆ. ತುಂಬ ಧನ್ಯವಾದಗಳು ಹೇಳ್ತಾ, ನಿರೀಕ್ಷೆಗೂ ಮೀರಿ ಜನ ಹಂಪಿ ಉತ್ಸವದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದರು. ಒಟ್ಟಾರೆ 3 ದಿನಗಳ ಹಂಪಿ ಉತ್ಸವ ಜನೋತ್ಸವವಾಗಿದೆ. ಸುರೇಶ್ ಕೆ ಚೌಹಾಣ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಹಂಪಿ.